ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡೋವಂಥ ಎಲ್ಲ ಸುದ್ದಿಗಳು ನಿಮ್ಮ ಗಮನಕ್ಕೆ ಬರ್ತವೆ, ಸ್ವಲ್ಪ ಉಪಯೋಗ ಆಗುತ್ತೆ. ಕೇಳಿದರೆ ಇದು ನಾನು ಮಾಡೋವಂಥ ಸುದ್ದಿಗಳೆಲ್ಲ ನೋಡೋದು ಇವರೆಲ್ಲ ಕೇಳ್ಬೋದು ಅಷ್ಟೇ. ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಮೊಬೈಲ್ ಅಂತ ಇಟ್ಕೊಂಡು ಮಾಡ್ಬೋದು, ಕೇಳ್ಬೋದು. ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಹೆಣ್ಮಕ್ಳು ಕೇಳ್ಬೋದು ಸುದ್ದಿಯಲ್ಲಿ. ಕಾರ್ಪೆಂಟ್ರ್ ಕೆಲಸ, ವೆಲ್ಡಿಂಗ್ ಕೆಲಸ ಮಾಡೋರು ಕೂಡ ಮೊಬೈಲ್ ಆನ್ ಮಾಡಿಬಿಟ್ಟು ಕೇಳ್ಕೊಂಡು ಹೋಗ್ಬೋದು. ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ದಯಮಾಡಿ ನೋಡಿ, ದಯಮಾಡಿ ಕೇಳಿ ಅಂತ ಹೇಳ್ತಾ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾನು ಹೇಳೋ ಬಯಸೋದೇನೆಂದರೆ, ನಮ್ಮ ಹುಡುಗರು ಯುವಕರು ತುಂಬ ಕಷ್ಟಪಟ್ಟು ಓದಾದ್ಮೇಲೆ ಹೈಯರ್ ಎಜುಕೇಷನ್ಸ್ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಹತ್ರ ತುಂಬಾ ಹಣ ಖರ್ಚು ಮಾಡಿ ಓದ್ಕೊತೀರ. ಅರ್ಥ ಆಯ್ತಾ? ನೀವು SSLC ದಾಟಿ PUC ಡಿಗ್ರಿ ಅಥವಾ PUC ಆದಮೇಲೆ ಮೆಡಿಕಲ್ ಲೈನ್ ಆಗ್ಬೋದು, ಇಲ್ಲ ಇಂಜಿನಿಯರಿಂಗ್ ಮಾಡ್ಬೋದು, ಯಾವುದೇ ಎಜುಕೇಷನ್ಸ್ ಮಾಡ್ತಾಯಿರಿ, ನಿಮ್ಮದು ಒಂದು ಬೆಲೆ ಅಂತ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನಾನು ಯುವಕರಿಗೆ, ಹುಡುಗರಿಗೆ ಇದು ಅತಿ ಮುಖ್ಯವಾದ ಸಂದೇಶ ಇದು. ನೀವು ಸ್ನೇಹಿತರ ಜೊತೆ ಎಲ್ಲಾದರೂ ಹೋಗ್ತೀರಾ, ಮದುವೆಗಳಿಗಾಗ್ಬೋದು, ಸಮಾರಂಭಗಳಿಗಾಗ್ಬೋದು, ಇಲ್ಲ ಜಾತ್ರೆಗಳಿಗಾಗ್ಬೋದು, ಸ್ವಲ್ಪ ಎಚ್ಚರ ವಹಿಸಿ. ಹೇಗೆಂದರೆ ವರ್ತನೆ ಮಾಡಬೇಡಿ. ಯಾಕೆಂದರೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಕಷ್ಟಪಟ್ಟು ಚಿಕ್ಕ ಮಗು, ಒಂದು ಚಿಕ್ಕ ಗಿಡ ಥರ ಬೆಳೆಸ್ಕೊಂಡು ಬಂದಿರ್ತಾರೆ. ನಿಮ್ಮ ಮೇಲೆ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಇಷ್ಟ ಬಂದಂಗೆ ಆಟ ಆಡೋಕ್ಕೆ ಹೋಗಿ ಅಕಸ್ಮಾತ್ ನಿಮ್ಮ ಪ್ರಾಣಕ್ಕೆ ತೊಂದರೆ ಆಗಿ ಪ್ರಾಣಗಳು ಹೋದರೆ ಎಷ್ಟೋ ನಿಮ್ಮ ಮೇಲೆ ಆಸೆ ಇಟ್ಕೊಂಡಿರೋಂಥ ತಂದೆ ತಾಯಿಯ ಮುಂದಿನ ಭವಿಷ್ಯ ಯಾರು ಕಾಪಾಡೋದು? ಅರ್ಥ ಮಾಡ್ಕೋಬೇಕು. ಇಷ್ಟ ಬಂದಂಗೆ ನೋಡಿ. ಈಗ ಈ ವಿಡಿಯೋದಲ್ಲಿ ಏನಾಗಿದೆ ಅಂದರೆ, ಇವರು ಕನ್ಯಾಕುಮಾರಿಗೆ ಮದುವೆಗಂತ ಹೋಗಿರ್ತಾರೆ. ಒಂದು 8 ಜನ ಸ್ನೇಹಿತರು. ಇವರು ತುಂಬ ಅತಿ ಬಿಸಿಲು ಅಂತ ಹೇಳಿಬಿಟ್ಟು ಈಜಾಡೋಕ್ಕೆ ಹೋಗ್ತಾರೆ. ಹೋದ್ಮೇಲೆ ಅಲ್ಲಿ ಏನಾಗುತ್ತೆ ಅಂದರೆ, ಖಾಸಗಿ ಬೀಚ್ ಆಗಿರೋ ಇದು ಲೆಮರ್ ಬೀಚ್ ಒಳಗೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಹಾಕಿರ್ತಾರೆ. ಯಾಕಂದರೆ ಅತಿ ಹೆಚ್ಚು ಗಾಳಿಯ ವೇಗವಾಗಿ ಬೀಸ್ತಾ ಇರುತ್ತೆ, ಅಲೆಗಳು ದೊಡ್ಡ ಪ್ರಮಾಣಗಳಲ್ಲಿ ಬರ್ತಾ ಇರುತ್ತೆ ಅಂಥೇಳಿ ಇಲ್ಲಿ ನೋಟಿಸ್ ಬೋರ್ಡ್ ಹಾಕಿರ್ತಾರೆ, ಈಜಲು ಅವಕಾಶ ಇಲ್ಲ ಅಂತ. ಆದರೂ ಇವರು ಆ ನೋಟಿಸನ್ನು ನಿರ್ಲಕ್ಷ್ಯ ಮಾಡಿ 8 ಜನ ಹೋಗ್ತಾರೆ ಈಜಾಡಬೇಕಂಥೇಳಿ. ಇವರು ಒಂದು ಮದುವೆಗಂತ ಹೋಗಿರ್ತಾರೆ ಕನ್ಯಾಕುಮಾರಿಗೆ. ಆದರೆ ಮದುವೆಗೆ ಹೋಗಿರೋರು ಏನು ಮಾಡ್ತಾರೆ, ಇವರು ಮದುವೆ ನೋಡಿಕೊಂಡು ಹಾಗೆ ನೇರವಾಗಿ ಬರಲ್ಲ. ಕನ್ಯಾಕುಮಾರಿಯ ಲೆಮೂರ್ ಬೀಚ್ಗೆ ಹೋಗ್ತಾರೆ. ಅಲ್ಲಿ ಆದೇಶ ಹಾಕಿರ್ತಾರೆ ಸರ್ಕಾರ, ಇಲ್ಲಿ ಯಾವುದೇ ಕಾರಣಕ್ಕೂ ಬೀಚ್ ಒಳಗಡೆ ಹೋಗಬಾರ್ದು, ಅಪಘಾತ ಇದೆ ಅಂತ ಹಾಕಿದರೂ ನಿರ್ಲಕ್ಷ್ಯ ಮಾಡಿ 8 ಜನ ಬೀಚ್ಗೆ ಇಳಿತಾರೆ. ಅದರಲ್ಲಿ 5 ಜನ ಸಾವನ್ನಪ್ಪುತ್ತಾರೆ. ಇನ್ನು 3 ಜನಕ್ಕೆ ಅಕ್ಕಪಕ್ಕದವರೆಲ್ಲ ಸಂರಕ್ಷಣೆ ಮಾಡಿ ಸ್ವಲ್ಪ ಪ್ರಾಣ ಉಳಿಸ್ತಾರೆ. ಸ್ನೇಹಿತರೆ, ಇವರೆಲ್ಲ ತುಂಬಾ ನೋಡಿ, ಇವರು ಎಜುಕೇಷನ್ಸ್ ಮುಗಿಸ್ಕೊಂಡು ಈ ವಿದ್ಯಾರ್ಥಿಗಳ ಕೋರ್ಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿದು ಎಲ್ಲರೂ ವೈದ್ಯರಾಗುವ ಕನಸು ಕಾಣುತ್ತಿದ್ದರು. ಯಾವ ಆಸ್ಪತ್ರೆಯಲ್ಲಿ ಇಂಟರ್ನ್ಶಿಪ್ ಮಾಡಬೇಕು, ಯಾವ ನಗರಕ್ಕೆ ಹೋದರೆ ಸೂಕ್ತ ಎಂಬ ಕುರಿತು ಇವರ ಮಧ್ಯೆ ಚರ್ಚೆ ನಡೀತಿತ್ತು. ಅವರ ಪೋಷಕರು ಕೂಡ ನೂರಾರು ಕನಸು ಕಂಡಿದ್ದರು. ಆದರೆ ಇವರು ನೋಡಿ, ಎಲ್ಲ ಜಾಬ್ ಎಲ್ಲ ಮಾಡಿ, ಎಲ್ಲ ಜಾಬ್ ಇನ್ನು ಸೇರ್ಪಡೆ ಆಗಬೇಕು, ಕೋರ್ಸ್ಗಳೆಲ್ಲ ಮುಗಿಸ್ಕೊಂಡಿದ್ದಾರೆ, ಎಜುಕೇಷನ್ಸ್ ಮುಗಿದಿದೆ, ಇನ್ನೇನು ಜಾಬ್ ಸೇರಬೇಕು ಅಂತ ಸಮಯದಲ್ಲಿ ಇವರು ಒಂದು ಮದುವೆಗೆ ಹೋಗ್ತಾರೆ. ಮದುವೆಗೆ ಹೋಗಿರೋರು ನೇರವಾಗಿ ಬರಲ್ಲ. ಆದರೆ ಇವರು ಒಂದು ಬೀಚಿಗೆ ಹೋಗಿ, ಕನ್ಯಾಕುಮಾರಿ ಕಡೆ ಒಂದು 120 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಮದುವೆಗೆ ಹೋಗಿರೋರು ಇವರು ಹಾಗೆ ಬೀಚಿಗೆ ಹೋಗ್ತಾರೆ. ಬೀಚಲ್ಲಿ ದೂರದಿಂದ ನೋಡಲ್ಲ, ಅಲ್ಲಿ ಇಳಿಬಾರ್ದು ಅಂಥೇಳಿ ಅಪಘಾತ ಅಂತ ಹಾಕಿದ್ರು ನಿರ್ಲಕ್ಷ್ಯ ಮಾಡಿ 8 ಜನ ಇಳಿತಾರೆ. 8 ಜನದಲ್ಲಿ 5 ಜನರ ಪ್ರಾಣ, ಈ ಫೋಟೋಗಳಲ್ಲಿ ಏನು ನೋಡ್ತಿದ್ದಾರೋ ಇವರು 5 ಜನನೂ ಪ್ರಾಣ ಹೋಗಿದೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಹೀಗಿರುವಾಗ ನಾನು ಹೇಳೋದಿಷ್ಟೇ, ನಮ್ಮ ಹುಡುಗರಿಗೆ, ನೀವು ಓದ್ತಾ ಇರ್ತೀರ, SSLC ಆಗಲಿ, PUC ಆಗಲಿ, ಇಲ್ಲ ಡಿಗ್ರಿಗಲಿ ಆಗಿರಲಿ, ಇಲ್ಲ ಮೆಡಿಕಲ್ ಲೈನ್ ಆಗಿರಲಿ, ನಿಮ್ಮದೇ ಒಂದು ಬೆಲೆ ಅಂತಿರುತ್ತೆ, ನಿಮ್ಮ ಪ್ರಾಣಕ್ಕೆ ಒಂದು ಬೆಲೆ ಅಂತಿರುತ್ತೆ. ಯಾಕಂದರೆ ನೀವು ನೋಡಿ, ಇವರು 5 ಜನದ್ದು ವಿದ್ಯಾಭ್ಯಾಸ ಮುಗಿಯೋಕ್ಕೆ ಸುಮಾರು ಲಕ್ಷಗಳು ಖರ್ಚು ಮಾಡಿರ್ತಾರೆ. ಪೋಷಕರು ಸಾಲ ಮಾಡಿರ್ತಾರೆ. ಏನೋ ಒಂದು ಮನೆಯ ದಾಖಲಾತಿಗಳು ಎಲ್ಲೋ ಇಲ್ಲಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಸಾಲ ಮಾಡಿ ಓದಿಸಿರ್ತಾರೆ. ಮುಂದೆ ಏನು ಬಿಡಿ, ಜಾಬ್ ಆದಾಗ ಮಗು ಸಂಪಾದನೆ ಮಾಡುತ್ತೆ, ಕಟ್ಕೋಬೋದು ಅಂತ. ಈಗ ಇವರೇನೋ ಎಂಜಾಯ್ ಮಾಡೋಕ್ಕೆ ಹೋಗಿ ಸತ್ತೋಗ್ಬಿಟ್ರು, ಪ್ರಾಣಗಳು ಹೋಯ್ತು. ಇವರ ಅಪ್ಪ ಅಮ್ಮನ ಪರಿಸ್ಥಿತಿ ಹೇಗೆ, ಏನು ಇವ್ರಿಗೆ ಯಾರು ಮುಂದಿನ ಜೀವನ ಆಧಾರ, ಯಾರು ಇವ್ರ ಜೀವನ ಆಧಾರ ಯಾರು ಮಾಡ್ತಾರೆ? ಇವರು ಮಾಡಿರೋಂಥ ಸಾಲ ಯಾರು ತೀರಿಸ್ತಾರೆ? ಬಡ ಕುಟುಂಬದಿಂದನೇ ಇವರೆಲ್ಲ ಓದಿರ್ತಾರೆ. ಎಲ್ಲರೂ ಬಡ ಕುಟುಂಬದಿಂದ ಬಂದು ಸಾಲ ಮಾಡಿ ಇವ್ರಿಗೆ ಓದಿಸಿರ್ತಾರೆ. ಇವ್ರ ನಿರ್ಲಕ್ಷ್ಯ ನೋಡಿ.
ಅಲ್ಲಿ ವಿದ್ಯಾವಂತರಾಗಿ ನೋಡಿ. ನಾನು ಅದೇ ಹೇಳೋದು, ಸುಮಾರು ವಿಡಿಯೋಗಳು ನೋಡಿದ್ದೀನಿ. ಏನು ಮಾಡಬಾರ್ದು ಅಂತಾರೋ ಅದನ್ನು ಮಾಡ್ತಾರೆ ನಮ್ಮ ಹುಡುಗರು, ಯುವಕರು, ನಮ್ಮ ಈಗಿನ ಜನ. ಏನು ಮಾಡಿ ಅಂತ ಹೇಳಿದ್ರು ಅದನ್ನು ಮಾಡಲ್ಲ. ಹೋಗ್ತಾ ಹೋಗ್ತಾ ದೇವ್ರ ನಮಸ್ಕಾರ ಹಾಕ್ಕೊಂಡು ಹೋಗ್ರಪ್ಪ ಒಳ್ಳೇದಾಗುತ್ತೆ ಅಂದರೆ ಅದು ಮಾಡಲ್ಲ. ಅಲ್ಲಿ ಹೋಗ್ತಾ ಇರ್ತಾರೆ, ಅಲ್ಲಿ ಅಪಘಾತ ಅಂತ ಹಾಕಿರ್ತಾರೆ. ಬೀಚಲ್ಲಿ ಇಳಿಬಾರ್ದು ಅಂದರೆ ಬೇಕಂತ ಇಳಿಯೋದು. ನೋಡಿ, ಪ್ರಾಣಗಳು ಹೋಯಿತು. ಇವ್ರ ಮೇಲೆ ಆಸೆ ಇಟ್ಕೊಂಡಿರುವಂಥ, ನೂರಾರು ಆಸೆಗಳು ಇಟ್ಕೊಂಡಿರುವಂಥ ಇವರ ಅಪ್ಪ ಅಮ್ಮನ ಪರಿಸ್ಥಿತಿ ಏನು ಯೋಚನೆ ಮಾಡಬೇಕು. ಇವ್ರ ಜೀವ ಇಲ್ಲಾಂದರೆ ಇವ್ರದ್ದು ಏನು, ಇವರ ಆಧಾರ ಏನು? ಸತ್ತೋಗಕ್ಕೆ ನೀವು ಸತ್ತೋಗಿದ್ದೀರ, ಎಂಜಾಯ್ ಮಾಡಿಕೊಂಡು ಹೋಗಿದ್ದೀರ, ಆದರೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಸ್ನೇಹಿತರೆ. ತುಂಬ ಈ ಹುಡುಗರು, ನೀವು ಎಲ್ಲಾದರೂ ಮದುವೆ ಸಮಾರಂಭಗಳು ಕಳಿಸಿದ್ರೆ ತುಂಬ ಕೇರ್ಫುಲ್ಲಾಗಿ ಹೇಳಿ ಕಳಿಸಿ, ತಕ್ಷಣ ಫೋನ್ ಮಾಡ್ತಾ ಇರಬೇಕು. ತುಂಬ ನಿರ್ಲಕ್ಷ್ಯ ಇದ್ದಾರೆ ಈಗಿನ ಯುವಕರು, ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ಬೋದಿಸೋದಷ್ಟೇ, ನೋಡಿ, ಯಾರೇ ಆಗಲಿ, ಓದ್ತಾ ಇರೋರು ಆಗ್ಬೋದು, ಓದಿ ಮುಗ್ದಿರೋರು ಆಗ್ಬೋದು, ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಆಧಾರ ಆಗಬೇಕು. ಮುಂದಿನ ದಿನಗಳಲ್ಲಿ ಅವರು ಕಷ್ಟಪಟ್ಟು ಸಾಲ ಪಾಲ ಮಾಡಿ ನೀವು ಓದಿಸಿರ್ತಾರಲ್ಲ, ಅದನ್ನು ತೀರಿಸ್ಬೇಕು ನೀವು ಅವ್ರಿಗೆ. ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರ ವಯಸ್ಸಾದ ಮೇಲೆ ನೀವು ಅವ್ರಿಗೆ ಜೀವನಾಧಾರ ಆಗಬೇಕು. ನೀವು ಅವ್ರಿಗೆ ಒಂದು ಸಂರಕ್ಷಣೆ ಮಾಡಿಕೊಂಡು ನೀವು ಮಾಡುವಂಥ ಒಂದು ಏನು ನೀವು ಜಾಬ್ ಸೇರಿರ್ತೀರ, ಆ ಜಾಬಲ್ಲಿ ಅವ್ರಿಗೆ ನೀವು ಪೋಷಣೆ ಮಾಡಬೇಕು. ಚಿಕ್ಕ ಮಗು ಥರ ಅವ್ರಿಗೆ, ಚಿಕ್ಕ ಮಗುವಿಂದ ನೀವು ನೀವು ತಾಯಿ ಹಾಲು ಕೊಡುವುದರಿಂದ ಹಿಡಿದು ನೀವು ಒಂದು ವಿದ್ಯಾಭ್ಯಾಸ ಮಾಡಿ ಜಾಬ್ ಮಾಡೋವರೆಗೂ ಅವ್ರು ಹೆಂಗೆ ಜೋಪಾನವಾಗಿ ಕಾಪಾಡಿಕೊಂಡು ಸಾಕಿಡ್ತಾರೆ. ಅದಾದಮೇಲೆ ನಿಮ್ಮ ಜಾಬ್ ಬಂದಮೇಲೆ ನೀವು ಅವ್ರಿಗೆ ಸಾಕಬೇಕು ಅಪ್ಪ ಅಮ್ಮನಿಗೆ. ಆಗ ನೀವು ಎಂಜಾಯ್ ಅಂತ ಹೇಳ್ಕೊಂಡು, ಜಾತ್ರೆಗಳನ್ನ ಹೇಳ್ಕೊಂಡು, ಮದುವೆಗಳಂತ ಹೇಳ್ಕೊಂಡು ನಿರ್ಲಕ್ಷ್ಯ ಮಾಡಿ ನಿಮ್ಮ ಪ್ರಾಣಗಳು ಹೋದರೆ ನಿಮ್ಮ ಪ್ರಾಣನ ಬೆಲೆ ಎಷ್ಟೋ ಇರುತ್ತೆ, ಅದ್ರ ಗೊತ್ತಾಗಲ್ಲ ನಿಮಗೆ. ಹಾಗಾಗಿ ಏನು ಕೆಲಸಕ್ಕೆ ಹೋಗಿರ್ತೀರೋ ಹುಷಾರಾಗಿರಬೇಕು. ನಿಮ್ಮ ಪ್ರಾಣಕ್ಕೆ ಎಷ್ಟೋ ಜನ ನಂಬ್ಕೊಂಡಿರ್ತಾರೆ ಅಪ್ಪ ಅಮ್ಮ. ಅವ್ರು ಮಾಡಿರೋಂಥ ಸಾಲ ಕೊಟ್ಟಿರೋ ವ್ಯಕ್ತಿ ತುಂಬಾ ಕಷ್ಟಕ್ಕೆ ಬೀಳಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇದು ತುಂಬ ನೋಡಿ, ಇವತ್ತು ಹಿಂದೆ ಎಲ್ಲ ನಾನು ವಿಡಿಯೋಗಳಲ್ಲಿ ಹೇಳಿದ್ದೆ, ಈ ತುಂಬ ಅತಿ ಹೆಚ್ಚು ತಾಪಮಾನ, ಬಿಸಿ ಅಂತ ಹೇಳಿ ಎಲ್ಲಂದರೆ ಅಲ್ಲಿ ಈಜಾಡೋಕ್ಕೆ ಹೋಗೋದು, ಕೆರೆ ಕಡೆ ಕೃಷಿ ಹೊಂಡಗಳಲ್ಲಿ ಹೋಗೋದು, ಸುಮಾರು ಪ್ರಾಣಿಗಳು ಹೋಗ್ತಾ ಇದ್ದಾವೆ. ಇವತ್ತು 5 ಜನರ ಪ್ರಾಣ ಹೋಗಿದೆ ಅಂದರೆ ಅತಿ ಹೆಚ್ಚು ಶಾಖದಿಂದ ನೀರಿಗೆ ಇಳಿತಾರೆ. ಅಲ್ಲಿ ಅಪಘಾತ ಅಂತ ಹಾಕಿದ್ರೂ ಇಳಿದಿದ್ದಾರೆ ಅಂದರೆ ಇವರು ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ತುಂಬ ಎಚ್ಚರ ವಹಿಸಿ, ಹುಡುಗಿಯರಾಗ್ಬೋದು, ಹುಡುಗರಾಗ್ಬೋದು, ಆಚೆ ಹೋದಾಗ ನಿಮ್ಮ ಜೀವಕ್ಕೊಂದು ತುಂಬ ಬೆಲೆ ಇರುತ್ತೆ, ಅಮೂಲ್ಯವಾದ ಬೆಲೆ. ಪ್ರಾಣ ಹೋದರೆ ಮತ್ತೆ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರಾಣದ ಬೆಲೆ ತುಂಬ ಇರುತ್ತೆ. ನಿಮ್ಮದು ಒಬ್ಬರದೇ ಅಲ್ಲ, ನಿಮ್ಮ ಅಪ್ಪ ಅಮ್ಮನಿಗೆ ಸಾಲ ಕೊಟ್ಟಿರೋ ಒಂದು ನೀವು ಸತ್ತೋದ್ರಿ. ನಾಳೆ ನಿಮಗೆ ಕಷ್ಟಪಟ್ಟು ಅವರು ಸಾಲ ಮಾಡಿರ್ತಾರಲ್ವ, ಆ ಸಾಲ ಯಾರು ತೀರಿಸೋದು? ನಿಮ್ಮ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಆಗಿರ್ತೀಯ, ನಿನ್ನ ಒಬ್ಬಳೇ ಮಗಳು ಅಂತ ಚೆನ್ನಾಗಿ ಓದಿಸಿರ್ತಾರೆ ನಿಮ್ಮ ಅಪ್ಪ ಅಮ್ಮ. ನೀನು ಏನೋ ಚೆನ್ನಾಗಿ ಓದಿ ಸಾಲ ತೀರಿಸ್ತೀಯ ಅಂತ ಅಂದ್ಕೊಂಡಿರ್ತಾರೆ. ನೀನು ಮಧ್ಯದಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗಿ ಸತ್ತೋಗ್ಬಿಟ್ರಿ, ಯಾರು ಹೊಣೆ? ದಯಮಾಡಿ ಕೆಲಸಗಳು ಮಾಡಬೇಡಿ ಅಂತ ಹೇಳ್ತಾ ಯೋಚನೆ ಮಾಡಿ, ಹೆಜ್ಜೆಗೂ ಯೋಚನೆ ಮಾಡಿ. ಯಾವುದಾದ್ರೂ ಒಂದು ಫಾಸ್ಟಾಗಿ ಬೈಕ್ ಓಡಿಸೋರು ಸತ್ತೋಗ್ತಾ ಇದ್ದಾರೆ. ಅತಿ ಹೆಚ್ಚು ವೇಗವಾಗಿ ಹೋಗೋದು ಯಾಕೆ ಸಾಯ್ತೀರಾ? ನಿಧಾನವಾಗಿ ಹೋಗಿ. ಅತಿ ವೇಗವಾಗಿ ಹೋದರೆ ಸಾಯ್ತಾರ ಅಂತ ಹೇಳಿದ್ರೆ ಅದೇನೇ ಮಾಡ್ತೀರಾ, ಸಾಯೋದೇ ಮಾಡ್ತೀರಾ. ನೋಡಿ, ನಾನು ಒಂದು ಹೇಳ್ತೀನಿ, ಗಮನದಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಕೇಳೋರು. ಒಂದು ಬೈಕ್ ಓಡಿಸ್ತೀರಾ, 80 ಓಡಿಸಿ, ಅದು ನಿಮ್ಮ ಕಂಟ್ರೋಲ್ ಸಿಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನೀವು ಹೇಳ್ದಂಗೆ ಕೇಳುತ್ತೆ. 70-80ವರೆಗೂ ಹೋಗಿ, ಏನೋ ಅದು ಅರ್ಜೆಂಟ್ ಇದ್ದರೆ 60 ಹೋಗಿ ಆರಾಮಾಗಿ, ಫಾಸ್ಟ್ ಓಡಿಸ್ಬೇಕಾ, 70-80 ಹೋಗು. 80 ಹೋಗೋವರೆಗೂ ನಿಮ್ಮ ಮಾತು ಕೇಳುತ್ತೆ ಬೈಕು, ಒಂದು ದ್ವಿಚಕ್ರ ವಾಹನ. 100 ದಾಟಿದೆ ಅಂದರೆ ಅದು ನಿನ್ನ ಮಾತು ಅದು ಕೇಳಲ್ಲ, ಅದ್ರ ಮಾತು ನೀನು ಕೇಳಬೇಕು. ಏನಾದ್ರು ಸಡನ್ ನಿಲ್ಲಿಸ್ತಾ ನೀನು ಬೈಕು, ಅದು ನೀನು ಹೇಳ್ದಂಗೆ ಕೇಳಲ್ಲ, ಅದು ಎಲ್ಲೋ ಹೋಗಿ ಬಿದ್ದೋಗುತ್ತೆ, ನಿನ್ನ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಅತಿ ಹೆಚ್ಚು ಫಾಸ್ಟಾಗಿ ಓಡಿಸೋದು, ಸತ್ತೋಗೋದು, ನಾಳೆ ನಿಮ್ಮ ಅಪ್ಪ ಅಮ್ಮನಿಗೆ ಯಾರು ಆಗೋದು ಸ್ನೇಹಿತರೆ. ಇದರ ಕಡೆ ಎಲ್ಲ ಎಚ್ಚರ ವಹಿಸಬೇಕು. 4 ಜನರಲ್ಲಿ ಚೆನ್ನಾಗಿರಲಿ ಅಂತ ನಿಮ್ಮ ಅಪ್ಪ ಬೈಕ್ ಕೊಡಿಸಿರ್ತಾರೆ ಕಾಲೇಜ್ಗೆ ಹೋಗೋಕ್ಕೆ, ಇಲ್ಲ ಹಳ್ಳಿಯಿಂದ ನಗರಕ್ಕೆ ಹೋಗೋಕ್ಕೆ. ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ಸುದ್ದಿಯನ್ನು ದಯಮಾಡಿ ಎಲ್ಲ ನಿಮ್ಮ ಯಾರೇ ಯುವಕರು ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ನಿಮ್ಮ ನೆಂಟರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ. ಇದು ಒಂದು ಸಂದೇಶ ಎಲ್ಲರಿಗೂ ಯುವಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಇದರಿಂದ ಖರ್ಚು ಬರಲ್ಲ ರೀ, ಶೇರ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಇದು 100 ಜನಕ್ಕಲ್ಲ, 1000 ಜನಕ್ಕೂ ತಲುಪಿಸ್ಬೇಕು ಈ ಸುದ್ದಿ. ಪ್ರಾಣ ಹೋದರೆ ಮತ್ತೆ ಸಿಗಲ್ಲ. ಪ್ರಾಣ ಹೋಗುವಂಥ ಸಂದೇಶಗಳು, ಅಂಥ ಜಾಗಗಳಿಗೆ ಹೋಗ್ಬಿಡಿ ಅಂತ ಹೇಳಿರುವಂಥ ಸಂದೇಶ ಇದು. ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾರೆ. ನಮಸ್ಕಾರ, ಧನ್ಯವಾದಗಳು.